ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC. ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡಿಂದ ಹೊರಗಡೆಗೆ ಬಂದ ತಕ್ಷಣ ಏನು ಅಂತ ನೋಡ್ಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ. ಒಂದು ದೊಡ್ಡ ಗುಂಪು ಬಂದು ಅವನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ. ಅವನು ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ನಮಗೆ. ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸೂಳೆಬೇಲು ಸೆನ್ಸಿಟಿವ್, ಊರುಗಳವರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ, ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಇವತ್ತು ಬೆಳಗ್ಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೂರಿನ ಗ್ರಾಮಸ್ಥರು, ಬೇರೆ ಬೇರೆ ಹಳ್ಳಿಯ ಗ್ರಾಮಸ್ಥರು ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದನ್ನು SP ಅವ್ರ ಗಮನಕ್ಕೂ ತಗೊಂಡು ಬಂದಿದೆ. ನಾವು ಪಟಾಭಿರಾಮ್ ಅವರು ಕೂಡ ಮಾತಾಡಿದರು, ಊರಿನ ಹಿರಿಯರು ಆ್ಯಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ರು. ಆ್ಯಕ್ಷನ್ ಈ ರೀತಿ ಅದೇ ಹೇಳಿದೆ. ಡಿಪಾರ್ಟ್ಮೆಂಟು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ಉದ್ವೇಗದಲ್ಲಿ ಹೇಳ್ತಿದ್ದೇನೆ ಅಂತ ಅಂದ್ಕೊಂಡು ಬಿಡ್ತಾರೆ ಎಲ್ಲರೂ. ನಾನು ಉದ್ವೇಗಕ್ಕೆ ಒಳಗಾಗೋದಿಲ್ಲ, ನೋವಿನಿಂದ ಹೇಳ್ತೇನೆ. ನಾನು ಹೇಳಿದೆ SP ಅವರಿಗೆ, ಪೊಲೀಸ್ ಇಲಾಖೆ ನಾವು ಇರೋದು ಹಿಂದೂ ಹುಡುಗರ ಹೆಣವನ್ನು ಹೊರಲಿಕ್ಕೆ ಅನ್ನೋಂಥ ಪದ ಪ್ರಯೋಗ ಮಾಡಿದ್ದಾನೆ. ಭಾಳ ನೋವಿನಿಂದ ಹೇಳಿದ್ದಾನೆ. ಇದನ್ನು ಭಾಳ ನೋವಿನಿಂದ ಹೇಳಿದ್ದಾನೆ. ನೀವು ತಗೊಳ್ಳೋವಂಥ ಆ್ಯಕ್ಷನರಿ ಇದೆಯಲ್ಲ, ಯಾವುದಕ್ಕೂ ಉಪಯೋಗಕ್ಕೆ ಬಾರ್ದಿರೋಂಥ ಆ್ಯಕ್ಷನರಿ. ಏನು ಹೇಳಿದ್ರು ಲೈಟರಾಗಿ ತಗೊಳ್ಳೋವಂಥ ಸಂಗತಿ. ಪ್ರತಿ ಹಬ್ಬದಲ್ಲಿ ನಡೆಯುತ್ತೆ ರೀ ಊರುಗಳಲ್ಲಿ, ಸೂಳೆಬೇಲುಗಳಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಹಳ್ಳಿಗಳಲ್ಲಿ ಅವ್ರಿಗೆ ಹೊಡೆದು ಹೋಗ್ತಾರೆ, ಹೆಣ್ಣು ಮಕ್ಕಳಿಗೆ ಹೊಡೆದು ಹೋಗ್ತಾರೆ. ಇದಾಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂಥ ಸ್ಟೇಷನ್ನಿಗೆ. ಆದರೆ ಸಂಜೆ SSLCಗೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ, ಅವನ ಜೊತೆಗೆ ಹೋದಂಥ ಹುಡುಗರು ವಾಪಸ್ ಬರ್ಬೇಕಾದ್ರೆ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಹೃದಯ ಕಿತ್ತು ಬರುತ್ತೆ ರೀ. ಇದಕ್ಕೆಲ್ಲ ಯಾರು ಹಾಗಾದ್ರೆ ಕುಮ್ಮಕ್ಕು? ಹಾಗಾದರೆ ಯಾಕೆ ನಡೆಯುತ್ತಿದ್ದು? ಇದನ್ನು ಕೇಳಿದ್ರೆ ನಾವೆಲ್ಲ ಕೋಮುವಾದಿಗಳು. ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು ಸಾಯಣ ಕಟ್ಕೊಂಡು ಬಂಧನ ಮಾಡಿಕೊಂಡು ಹೋದ ಹೆಣ ವಾಪಸ್ ಕೊಡ್ತೀರಾ? ಪ್ರಾಣ ವಾಪಸ್ ಕೊಡ್ತೀರಾ? ಪ್ರಾಣ ಹೋಗದಾರಂಗೆ ನೋಡ್ಕೋಬೇಕಾದಂಥ ಹೊಣೆಗಾರಿಕೆ ಯಾರದ್ದು? ಹಾಗಾದರೆ ಅರೆಸ್ಟ್ ಮಾಡಿದ್ದೇವೆ, ಇನ್ನೂ ಹುಡುಕ್ತಾ ಇದ್ದೇವೆ, ಇನ್ನೂ ಕರ್ಕೊಂಬರ್ತೇವೆ. ಅವನ ಹತ್ರ ಮಾಹಿತಿ ಇದೆ, ಇವನ ಹತ್ರ ಮಾಹಿತಿ ಇದೆ. ಸರಿ ರೀ, ಏನು ಸಾಯಣ ಅದನ್ನು ಕಟ್ಕೊಂಡು, ಮಾಹಿತಿ ಕಟ್ಕೊಂಡು? ಸರ್ಕಾರದ ಅನೇಕ ನಿರ್ಧಾರಗಳು ಈ ರೀತಿಯ ಕೃತ್ಯಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋವಂಥದ್ದು. ಇದರಲ್ಲಿ ರಾಜಕಾರಣ ಮಾಡಬೇಕು ಅಂತ ನಮಗೆ ರಾಜಕಾರಣಕ್ಕೋಸ್ಕರ ಅಲ್ಲ ಇದು. ರಾಜಕಾರಣ ಬೇರೆ ಜಾಗದಲ್ಲಿ ನಾವು ಮಾಡೋರಿದ್ದೇವೆ.
ನೀವು ಸಾಯ್ತಿರ್ತೀರಲ್ಲ ಯಾವಾಗಲೂ ಕೂಡ ಸರ್ಕಾರ. ಬ್ರದರ್ಸ್ ಅಂತ ಒಪ್ಕೊಂಡಿದ್ದೀರಲ್ಲ ತಪ್ಕೊಂಡಿದ್ದೀರಲ್ಲ. ಎಂಥದ್ದೇ ಸಂದರ್ಭ ಬಂದರು ಅದ್ರ ಪರಿಣಾಮ ಇದು.